ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂತಹ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಬಹಳ ದಿನಗಳಿಂದ ಕಾಡ್ತಾನೆ ಇದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಈಗ ಸಿಕ್ಕಂತ ಕಾಣಿಸ್ತಾ ಇದೆ. ದರ್ಶನ್ ಅವರು ಹಾಗಾದ್ರೆ ಈ ಸರ್ಜರಿಗೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ? ನಟ ದರ್ಶನ್ಗೆ ಸದ್ಯಕ್ಕೆ ಸರ್ಜರಿ ಇಲ್ಲ. ಇಂಜೆಕ್ಷನ್ ನಿಂದ ದರ್ಶನ್ ಬೆನ್ನು ನೋವು ಬಹಳಷ್ಟು ಸುಧಾರಣೆ ಆಗ್ಬಿಟ್ಟಿದೆಯಂತೆ. ಒಂದು ಇಂಜೆಕ್ಷನ್ ನಿಂದ ಸುಧಾರಣೆ ಆಗಿದೆಯಂತೆ. ಇಂಜೆಕ್ಷನ್ ನಿಂದಲೇ ಬೆನ್ನು ನೋವು ನಿವಾರಣೆ ಆಗೋ ಸಾಧ್ಯತೆ ಕೂಡ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆಯಂತೆ. ಸರ್ಜರಿ ಮಾಡಿಸ್ಕೊಳ್ಳದೆ ಇರೋದಕ್ಕೆ ನಟ ದರ್ಶನ್ ಹೀಗಾಗಿ ನಿರ್ಧಾರವನ್ನು ಮಾಡಿದ್ದಾರಂತೆ. ವೈದ್ಯರಿಗೆ ದೂರವಾಣಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ದರ್ಶನ್. ನಾನು ಮೊದಲಿಗಿಂತ ಈಗ ಚೆನ್ನಾಗಿದ್ದೀನಿ ಅಂತ ಹೇಳಿದಾರಂತೆ. ವೈದ್ಯರ ಬಳಿ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ದರ್ಶನ್ ಪಡ್ಕೊಂಡಿದ್ದಾರೆ. ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಕೈಂಡ್ ಆಫ್ ಅನಸ್ತೇಷಿಯಾ. ಸಾಮಾನ್ಯವಾಗಿ ಈ ಲೇಬರ್ ಪೇನ್ ಬಂದವ್ರಿಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ, ಮತ್ತು ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಕೂಡ ಯೂಸ್ ಮಾಡ್ತಾರೆ. ಆಗ ಆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳಲ್ಲ, ನೋವು ತಾತ್ಕಾಲಿಕವಾಗಿ ರಿಲೀಫ್ ಆಗಿರುತ್ತೆ, ಮತ್ತು ಡೋಸೇಜ್ ಒಂದು 3 ರಿಂದ 6 ತಿಂಗಳು ಪರಿಣಾಮ ಇರುತ್ತೆ. ಸೊ ಸದ್ಯಕ್ಕೆ ಸರ್ಜರಿ ಮಾಡಿಸ್ಕೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಭಾಳ ಆಶ್ಚರ್ಯ ಆಗೋದು, ಈ ಮೆಡಿಕಲ್ ಬೇಲನ್ನು ಅವ್ರು ಡಿಸೆಂಬರಲ್ಲಿ ತೊಗೊಂಡ್ರಲ್ಲ, ಆವಾಗ ಈ ಇಂಜೆಕ್ಷನ್ ಕೊಡೋದಕ್ಕೆ ಮರ್ತೋಗಿದ್ರ ವೈದ್ಯರು, ಏನು ಕತೆ ಅಂತ ಗೊತ್ತಾಗಲಿಲ್ಲ. ಈ ಡಿಸೆಂಬರ್ ಮೊದಲ ವಾರದಲ್ಲೇ ಇಷ್ಟು ದೊಡ್ಡ ಪವಾಡವನ್ನು ಸೃಷ್ಟಿ ಮಾಡಬಲ್ಲ ಇಂಜೆಕ್ಷನ್ ಕೊಟ್ಟುಬಿಟ್ಟಿದ್ರೆ ಪ್ರಾಬಬ್ಲಿ ಅವರು ಬಳ್ಳಾರಿ ಜೈಲಲ್ಲಿ ಇರ್ಬೋದಾಗಿತ್ತು. ಆವಾಗ ನೋಡಿದ್ರೆ ಒಂದು ರಿಪೋರ್ಟನ್ನು ಕೊಟ್ರಪ್ಪ ಬಳ್ಳಾರಿ ವೈದ್ಯರು. ಏನಂತ ಇತ್ತು ರಿಪೋರ್ಟಲ್ಲಿ? ಲಕ್ವಾ ಹೊಡೆದ್ಬಿಡುತ್ತೆ, ಅವರಿಗೆ ಸ್ಪರ್ಶನೇ ಕಳ್ಕೊಳ್ತಾ ಇದ್ದಾರೆ, ಸ್ಪರ್ಶಜ್ಞಾನನೇ ಇಲ್ಲ ಅಂತೆಲ್ಲ ಹೇಳಿದರು. ಈಗ ನೋಡಿದ್ರೆ ಒಂದು ಇಂಜೆಕ್ಷನ್ನ ಮೂಲಕ ಬಹುತೇಕ ಎಲ್ಲವೂ ಕೂಡ ಸುಧಾರಣೆ ಆಗ್ತಿದೆ ಅಂದರೆ ನಾವು ಇಲ್ಲಿ ತನಕ ಕೇಳಿರದ ದೊಡ್ಡ ಪವಾಡ ಇದು. ವೈದ್ಯಕೀಯ ಲೋಕದಲ್ಲೇ ಒಂದು ಇಂಜೆಕ್ಷನ್ನಿಂದ ಸರ್ಜರಿಗೆ ಒಳಪಡಬೇಕಾಗಿದ್ದಂತಹ ವ್ಯಕ್ತಿ ಇಂಜೆಕ್ಷನ್ನಿಂದ ಸುಧಾರಣೆ ಆಗಿದ್ದಾರೆ ಅಂದರೆ ಭಾಳ ದೊಡ್ಡ ಪವಾಡ. ಸದ್ಯಕ್ಕೆ ಅವರು ಹೇಳ್ತಾ ಇದ್ದಾರಂತೆ. ಮತ್ತು ಇತ್ತೀಚೆಗಷ್ಟೇ ಅವರ ಸಹೋದರ ನಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿದರು, ಡಾಕ್ಟರ್ಗೆ ಚಾಲೆಂಜ್ ಹಾಕ್ಬಿಟ್ಟಿದ್ದಾರೆ, ಬೇಗ ಶೀಘ್ರ ಗುಣಮುಖ ಆಗ್ತೀನಿ ಅಂತ ಅಂದ್ಬಿಟ್ಟು. ನೋಡಿ ಮುಂದುವರೆದ ಡೀಟೇಲ್ಸು. ಫೆಬ್ರವರಿಯಿಂದ ಅವರು ಶೂಟಿಂಗ್ನಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆಯಂತೆ. ಪ್ರತಿನಿತ್ಯ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಚೆ ನಡೆಯೋದಕ್ಕೆ ಆಗ್ತಿಲ್ಲ ಅಂತಿದ್ದವರು ಈಗ 1.5 ತಿಂಗಳಲ್ಲಿ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರಂತೆ. ದೇಹವನ್ನು ಮೊದಲಿನ ರೀತಿ ತರೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರಂತೆ. ವೈದ್ಯರ ಸಲಹೆಯಂತೆ ಕಸರತ್ತನ್ನು ದರ್ಶನ್ ಆರಂಭ ಮಾಡಿದ್ದಾರೆ. ಜಿಮ್ ಬಳಿಕ ಮತ್ತೇನಾದರೂ ನೋವು ಕಾಣಿಸ್ಕೊಂಡ್ರೆ ವೈದ್ಯರಿಂದ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಲಾಗತ್ತೆ ಅಂತ. ಎಲ್ಲಿಂದ ಎಲ್ಲಿಗೆ ಡೆವಲಪ್ಮೆಂಟ್, ಇಂಥ ಫಾಸ್ಟ್ ಡೆವಲಪ್ಮೆಂಟ್ನ ಪ್ರಕರಣ ನಾವು ಯಾವ ವೈದ್ಯಕೀಯ ಲೋಕದಲ್ಲೂ ಕೂಡ ಕಂಡೇ ಇರಲಿಕ್ಕಿಲ್ಲ. ಭಾಳ ಬೇಗ ರಿಕವರಿ ಆಗಿಬಿಟ್ಟಿದೆ ಇವ್ರ ಬಾಡಿ ಮಾತ್ರ. ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಸ್ಟ್ರೆಚ್ಚರು, ವೀಲ್ ಚೇರು ಆ ಥರದ ಸ್ಥಿತಿ ಇತ್ತು. ಈಗ ಜನವರಿಯ 3ನೇ ವೀಕ್ನಲ್ಲಿ ಇಂಜೆಕ್ಷನ್ ಮೂಲಕನೇ ಸಾಕು, ಇಂಜೆಕ್ಷನ್ ಬಿಟ್ಟರೆ ಸರ್ಜರಿನೇ ಬೇಡ ಅನ್ನೋ ಹಂತಕ್ಕೆ ಬಾಡಿ ರಿಕವರಿ ಆಗಿದೆ. ಆಶ್ಚರ್ಯ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ KP ನಾಗರಾಜ್. ವೈದ್ಯಕೀಯ ಲೋಕದ ಅತಿ ದೊಡ್ಡ ಪವಾಡ, ಒಂದು ಇಂಜೆಕ್ಷನ್ನಿಂದ ಮರಣಾಂತಿಕವಾದಂತಹ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅನ್ನೋದು ನಾವು ಇಲ್ಲಿ ತನಕ ಕೇಳಿರಲಿಲ್ಲ, ಈಗ ಕೇಳ್ತಾ ಇದ್ದೀವಿ. ಸೊ ತಾತ್ಕಾಲಿಕವಾಗಿ ಇದು ಶಮನ ಆಗಿದೆ ಅಂತ ಹೇಳ್ತಿದ್ದಾರೆ, ಅಥವಾ ಮುಂದೆ ನನಗೆ ಸರ್ಜರಿ ಅವಶ್ಯಕತೆನೇ ಬೀಳಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ? ಏನೇನು ಹಂಚ್ಕೊಂಡಿದ್ದಾರಂತೆ ಮಾಹಿತಿ? ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವೈದ್ಯರು ಏನು ಹೇಳ್ತಾ ಇದ್ದಾರೆ? ಮತ್ತು ಈ ಎಪಿಡ್ಯೂರಲ್ ಇಂಜೆಕ್ಷನ್ ಅವಧಿ ಇವರ ವಿಚಾರದಲ್ಲಿ ಎಷ್ಟು ತನಕ ಕೆಲಸ ಮಾಡುತ್ತೆ ಅಂತ? ಮಮತಾ, ಕೆಲವೊಬ್ಬರ ವಿಚಾರದಲ್ಲಿ ಮಾತ್ರ ಪವಾಡಗಳು ಜರುಗುವಂಥದ್ದು. ಯಾಕಂದರೆ ಪವಾಡ ಅಂದ್ರೇ ಅದು. ಯಾಕಂದರೆ ಎಲ್ಲರ ಜೀವನದಲ್ಲೂ ಪವಾಡಗಳು ಆಗೋದಿಲ್ಲ. ಬಹುತೇಕ ದರ್ಶನ್ ಅವರ ಜೀವನದಲ್ಲೂ ಕೂಡ ಇಂಥದ್ದೊಂದು ವೈದ್ಯಕೀಯವಾದಂತಹ ಒಂದು ಪವಾಡ ನಡೆದಿರುವಂತಹ ಸಾಧ್ಯತೆ ಇದೆ, ನಡೆದಿದೆ ಕೂಡ. ಯಾಕಂದರೆ ಡಿಸೆಂಬರ್ನ ಸಂದರ್ಭದಲ್ಲಿ, ನವಂಬರ್ನ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಂತಹ ದಾಟಿಗೂ ಇನ್ನೇನು ಆಪರೇಷನ್ ಆಗದೇ ಇದ್ದರೆ ಅವರಿಗೆ ಸಂಪೂರ್ಣವಾಗಿ ಅವರ ಜೀವನ ಪೂರ್ತಿ ಅವರು ಹ್ಯಾಂಡಿಕ್ಯಾಪ್ಟ್ ಆಗುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥ ರೀತಿಯಂತಹ ಮಾತುಗಳಿದ್ದು, ಅದೇ ರೀತಿಯಾದಂತಹ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಿದ್ದು. ಆದರೆ ದರ್ಶನ್ ಅವರ ಜೀವನದಲ್ಲಿ ಒಂದು ಮಿರಾಕಲ್ ಆದಂಥ ಸಂಭವಿಸಿದೆ. ಕೇವಲ ದರ್ಶನ್ ಅವರ ಜೀವನದಲ್ಲಿ ಮಾತ್ರ ಅಲ್ಲ, ಆ ಒಂದು ಪವಾಡ ಒಂದು ವೈದ್ಯಕೀಯ ಲೋಕದಲ್ಲೇ ಸಂಭವಿಸಿರುವಂತಹ ಈ ವರ್ಷದ ಅತಿ ದೊಡ್ಡ ಪವಾಡ. ಅದೇ 2025ರಲ್ಲಿ ವೈದ್ಯಕೀಯ ಲೋಕದಲ್ಲಿ ಸೃಷ್ಟಿಯಾಗಿರುವಂತಹ ಪವಾಡ. ಮೈಸೂರಿನ ವೈದ್ಯರು ನೀಡಿದಂತಹ ಒಂದು ಇಂಜೆಕ್ಷನ್ ಏನಿದೆ ಕಳೆದ ವಾರ, ಆ ಇಂಜೆಕ್ಷನ್ಗೆ ಅಂದರೆ ಅವರು ಅವತ್ತು ಇಂಜೆಕ್ಷನ್ ಕೊಟ್ಟ ದಿನ ಹೇಳ್ತಾಯಿದ್ರು, ಇನ್ನೊಂದು ವಾರದ ಕಾಲದ ನಂತರದಲ್ಲಿ ಮತ್ತೆ ನಾವು ಅವ್ರನ್ನ ಪರೀಕ್ಷೆಯನ್ನು ಮಾಡ್ತೇವೆ, ನೋವು ನಿವಾರಣೆ ಆಗದಿದ್ದರೆ ಆಪರೇಷನ್ ಡೇಟ್ ಅಂತೂ ನಿಗದಿಯಾಗುತ್ತೆ ಅಂತ. ಆದರೆ ಈಗ 2 ದಿನಗಳ ಹಿಂದೆ ಅಷ್ಟೇ ಖುದ್ದು ದರ್ಶನ್ ಅವರು ವೈದ್ಯರಿಗೆ ಫೋನ್ ಮಾಡಿದ್ದಾರೆ. ನಾನು ಮೊದಲಿಗಿಂತಲೂ ಮಚ್ ಬೆಟರ್ ಆಗಿದ್ದೀನಿ, ತೊಂದರೆ ಏನಿಲ್ಲ ನನಗೆ ಅನ್ನುವಂಥ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ. ಅವರೇನು ಖುದ್ದಾಗಿ ಏನು ಮೈಸೂರಿಗೆ ಬಂದಿಲ್ಲ, ಯಾಕೆಂದರೆ ಅದಕ್ಕೆ ಪರ್ಮಿಷನ್ ಬೇಕಾಗಿದೆ. ವೈದ್ಯರು ದೂರವಾಣಿ ಮೂಲಕವೇ ಎಲ್ಲ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ನಾನು ಮಚ್ ಬೆಟರ್ ಆಗಿದ್ದೇನೆ, ನನಗೆ ಸುಧಾರಣೆ ನನಗೆ ಕಾಣ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ, ಹಾಗಾಗಿ ಸದ್ಯಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಅನ್ನುವಂಥ ಪದ ಏನಿದೆ
ಅದು ಕೆಲವೊಂದು ವಿಚಾರಗಳಿಗೆ ಅಂದರೆ ಕೆಲವೊಂದು ಕಾನೂನಾತ್ಮಕವಾದಂಥ ತೀರ್ಮಾನಗಳಾಗುವ ತನಕವೂ ಕೂಡ ಆ ಸದ್ಯಕ್ಕೆ ಅನ್ನುವಂತಹ ಪದ ಓಲ್ಡಾಗೇ ಇರುತ್ತೆ. ಆ ಓಲ್ಡ್ನೆಸ್ಸು ಕಾನೂನಿನ ಕ್ಲಚ್ಗಳು ಬದಲಾದ ನಂತರದಲ್ಲಿ ಆ ಸದ್ಯಕ್ಕೆ ಅನ್ನುವಂಥ ಪದ ಡಿಲೀಟ್ ಆದರೂ ಕೂಡ ಆಗ್ಬೋದು. ಮಮತಾ, ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ. ಈ ಮೈಸೂರು ಡಾಕ್ಟರ್ ಓದಿರೋದು ಸೇಮ್ ಸಿಲೆಬಸ್ನ MBBS, ಬಳ್ಳಾರಿ ಡಾಕ್ಟರ್ಸ್ ಓದಿರೋದು ಸೇಮ್ ಸಿಲೆಬಸ್ನ MBBS. ಇವ್ರಿಗೆ ಗೊತ್ತಾಗಿತ್ತು ಇಂಜೆಕ್ಷನ್, ಅವ್ರಿಗೆ ಹೆಂಗೆ ಗೊತ್ತಾಗಲಿಲ್ಲ ಅನ್ನೋದು ನಮಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಇವ್ರು ಓದಿದ್ದು ಸೇಮ್ ಸಿಲೆಬಸ್ಸು, ಅವ್ರು ಓದಿದ್ದು ಸೇಮ್ ಸಿಲೆಬಸ್ಸು, ಆದರೆ ಇವ್ರು ಪವಾಡವನ್ನು ಕ್ರಿಯೇಟ್ ಮಾಡ್ತಾರೆ, ಅವ್ರಿಗಾಗಲ್ಲ. ಭಾಳ ಆಶ್ಚರ್ಯಪ್ಪ.